ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮುರುಘರಾಜೇಂದ್ರ ಬೃಹನ್ ಮಠಕ್ಕೆ ಅಂಟಿದ್ದ ಕಳಂಕ ಶಮನ. ಶಿವಮೂರ್ತಿ ಮುರುಘಾಶ್ರೀ ಪೋಕ್ಸೋ ಆರೋಪದಿಂದ ಮುಕ್ತ. ಸ್ವಾಮೀಜಿ ಸೇರಿ 3 ಆರೋಪಿಗಳು ನಿರ್ದೋಷಿ ಎಂದ ನ್ಯಾಯಾಲಯ. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ 4-5 ದಿನಗಳಲ್ಲಿ ಕ್ಲೈಮ್ಯಾಕ್ಸ್. ಡಿಸೆಂಬರ್ 1ಕ್ಕೆ ಪವರ್ ಪ್ರಹಸನಕ್ಕೆ ಹೈಕಮಾಂಡ್ ಬ್ರೇಕ್. ರಾಹುಲ್ ಖರ್ಗೆ ಚರ್ಚೆ, ಗದ್ದುಗೆ ಗುದ್ದಾಟಕ್ಕೆ ಫುಲ್ ಸ್ಟಾಪ್. ಕುರ್ಚಿ ಕಿತ್ತಾಟಕ್ಕೆ ತೆರೆ ಎಳೆಯೋಕೆ ಡಿಕೆಶಿಗೆ ರಾಹುಲ್ ಸಂದೇಶದ ಬುಲಾವ್. ಪವರ್ ಶೇರಿಂಗ್ ವೇಳೆ ಇದ್ದಂಥ ನಾಯಕರೆಲ್ಲ ಇರ್ಲಿ ಅಂತ ಡಿಸಿಎಂ ರಿಕ್ವೆಸ್ಟ್. ಸಿಎಂ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲೋಕೆ ಆಪ್ತ ನಾಯಕರ ಪ್ರಾಮಿಸ್. ಕೊಲೆ ಎಂಬ ಕಳಂಕ ಹೊತ್ತು ದಾಸ ಪರಪ್ಪನ ಅಗ್ರಹಾರದಲ್ಲಿ ಶತದಿನ. ದಿಂಬು ಹಾಸಿಗೆ, ಬಿಸಿಲು ಚಳಿ ನಡುವೆ ಕಾರಾಗೃಹವಾಸ. ಶೀಘ್ರದಲ್ಲೇ ಟ್ರಯಲ್ ದಿನಾಂಕ ನಿಗದಿಯಾಗುವ ಸಾಧ್ಯತೆ. ದಕ್ಷತೆಗೆ ಹೆಸರುವಾಸಿಯಾಗಿದ್ದ ಮಹಾಂತೇಶ ಬೀಳಗಿ ಇನ್ನು ನೆನಪು ಮಾತ್ರ. ಅಪಘಾತದಲ್ಲಿ ಮಡಿದ ಜನರ ನೆಚ್ಚಿನ ಐಎಎಸ್ ಅಧಿಕಾರಿಯ ಅಂತ್ಯ ಸಂಸ್ಕಾರ. ಒಳ್ಳೆಯತನಕ್ಕೆ ಹೆಸರಾಗಿದ್ದ ಬೀಳಗಿ ಪಂಚಭೂತಗಳಲ್ಲಿ ಲೀನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.